ಜುಲೈ 11ರಂದು ನ್ಯಾಯಾಲಯದ ಆವರಣದಲ್ಲಿ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಗೀತಾ ಕುಂಬಾರ್ ತಿಳಿಸಿದರು. ನಗರದ ನ್ಯಾಯಾಲಯದ ಆವರಣದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬೃಹತ್ ಲೋಕ್ ಅದಾಲತ್ನಲ್ಲಿ ಕಕ್ಷಿದಾರರು ಭಾಗವಹಿಸಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳಾದ ಬ್ಯಾಂಕ್ ಸಾಲ, ಉದ್ಯೋಗದಲ್ಲಿ ಪುನರ್ ಸ್ಥಾಪನೆ, ಕೈಗಾರಿಕಾ ಕಾರ್ಮಿಕರ ವೇತನ, ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗ, ಕರ್ನಾಟಕ ರಿಯಲ್ ಎಸ್ಟೇಟ್, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ, ಸಾಲ ವಸೂಲಾತಿ ನ್ಯಾಯಾಧಿಕರಣ, ವೈವಾಹಿಕ ವಿಚ್ಛೇದನೆಯನ್ನು ಹೊರತುಪಡಿಸಿ ಚೆಕ್ ಅಮಾನ್ಯ, ಮೋಟಾರ್ ಅಪಘಾತ, ಕಾರ್ಮಿಕರ ವಿವಾದ, ವಿದ್ಯುತ್ ಹಾಗೂ ನೀರಿನ ಶುಲ್ಕ, ಭೂಸ್ವಾಧೀನ ಪ್ರಕರಣಗಳು ಸೇರಿದಂತೆ ವೇತನ ಭತ್ಯೆ ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳು ರಾಜಿಯಾಗಬಲ್ಲ ಸಿವಿಲ್ ಪ್ರಕರಣಗಳನ್ನು ಈ ಮೆಗಾ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಕಾನೂನುಬದ್ಧವಾಗಿ ಇತ್ಯರ್ಥ ಮಾಡಿಕೊಳ್ಳಬಹುದೆಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಗೌರಿಬಿದನೂರಿನ ತಾಲೂಕು ಕಾನೂನು ಸೇವಾ ಸಮಿತಿಯ ಸಹಯೋಗದಲ್ಲಿ ದಿನಾಂಕ 11/7/2026ರಂದು ಗೌರಿಬಿದನೂರ ನ್ಯಾಯಾಲಯದಲ್ಲಿ ಮೆಗಾ ಲೋಕ್ ಅದಾಲತನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದಿನಾಂಕ 18/7/2026ರಂದು NI ಆಕ್ಟ್ ಕೇಸುಗಳಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ಲೋಕ್ ಅದಾಲತನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಗೌರಿಬಿದನೂರು ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ 3 ನ್ಯಾಯಾಲಯಗಳಿಂದ ಒಟ್ಟು 9,098 ಪ್ರಕರಣಗಳು ಬಾಕಿ ಇವೆ. ಈ ಒಂದು ಮೊತ್ತವನ್ನು ಪರಿಗಣಿಸಿ ನಾವು ಗೌರಿಬಿದನೂರು ನ್ಯಾಯಾಲಯದಲ್ಲಿ 3 ಪೀಠಗಳನ್ನು, ಲೋಕ್ ಅದಾಲತ್ ಪೀಠಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. 3 ನ್ಯಾಯಾಲಯಗಳಲ್ಲೂ ಕೂಡ ಸಪ್ರೇಟ್ ಪ್ರತ್ಯೇಕವಾಗಿ 3 ಪೀಠಗಳನ್ನು ಸ್ಥಾಪನೆ ಮಾಡಿ ಅದಾಲತನ್ನು ನಡೆಸಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಈ ಅದಾಲತಲ್ಲಿ ಯಾವ್ಯಾವ ಪ್ರಕರಣಗಳು ರಾಜಿ ಮಾಡಿಕೊಳ್ಳಬಹುದು ಅನ್ನೋದಾದರೆ, ಗೌರವ ಪ್ರಕರಣಗಳು ಮತ್ತು ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳು ಕೂಡ ರಾಜಿ ಮಾಡಿಕೊಳ್ಳಬಹುದು. ಇದರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದಾದರೆ, ನ್ಯಾಯಾಲಯದಲ್ಲಿ ವಕೀಲರು ಸಾಮಾನ್ಯವಾಗಿ ಕಾನೂನನ್ನು ಅರಿತಿರತಕ್ಕಂಥ ಪರಿಣಿತರವರು ಯಾವ ಪ್ರಕರಣವನ್ನು ಮತ್ತು ಯಾವ ಕಕ್ಷಿದಾರರಿಗೆ ಯಾವ ರೀತಿ ಒಂದು ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದರ ಜೊತೆಗೆ ನ್ಯಾಯಾಲಯದಲ್ಲಿ ನುರಿತ ಮಧ್ಯಸ್ಥಿಕೆಗಾರರು ಇರೋದರಿಂದ ಪಕ್ಷಕಾರರಿಗೆ ಒಂದು ಸಂಧಾನ ಮಾಡಿಕೊಳ್ಳುವಂಥ ಒಂದು ಇಚ್ಛೆಯನ್ನು ಮೇರ್ಪಡಿಸ್ತಾರೆ. ಇದರಿಂದ ಪಕ್ಷಕಾರರ ನಡುವಿನ ಬಾಂಧವ್ಯ ಉಳಿಯುತ್ತೆ, ಜೊತೆಗೆ ವಿವಾದವೂ ಸಹ ತೀರ್ಮಾನ ಆಗುತ್ತೆ. ಮತ್ತು ಇದರ ಜೊತೆಗೆ ಏನಂದರೆ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗದೇ ಇರತಕ್ಕಂಥ ಪ್ರಕರಣಗಳು ಅಂದರೆ PLC ಕೇಸುಗಳಿಗೂ ಕೂಡ ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ರಾಜಿ ಸಂಧಾನದ ಮೂಲಕ ಒಂದು ವೇಳೆ ಪ್ರಕರಣ ಇತ್ಯರ್ಥ ಆದಲ್ಲಿ ಅವರ ಒಂದು ಅವ್ರು ಕಟ್ಟಿರ್ತಕ್ಕಂಥ ಶುಲ್ಕವನ್ನು ರಿಯಾಯಿತಿ ಅಂದರೆ 100% ವಾಪಸ್ ಕೊಡುವಂಥ ಒಂದು ಅವಕಾಶ ಇರುತ್ತೆ. ಇದೊಂದು ಯಾವ ರೀತಿ ಅವಕಾಶ ಅಂತಂದರೆ, ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇರತಕ್ಕಂಥ ಸದುಪಯೋಗ. ಇದು ಎಲ್ಲರೂ ಸಹ ಅವಕಾಶವನ್ನು ಸದುಪಯೋಗಗೊಳಿಸ್ಕೋಬೇಕು ಅಂತ ಹೇಳ್ತಾ, ಸುಮಾರು 1,500 ಬ್ಯಾಂಕ್ ಕೇಸುಗಳು ಪ್ರಕರಣಗಳು ಬಾಕಿ ಇವೆ. ಇದರಿಂದ ನಾವು ಬ್ಯಾಂಕ್ ಮುಖಾಂತರ ನೋಟಿಸ್ಗಳನ್ನು ಪ್ರಿಪೇರ್ ಮಾಡಿ ಅವ್ರ ಮುಖಾಂತರ ಪಾರ್ಟಿಗಳಿಗೆ ಲೋಕ್ ಅದಾಲತ್ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ಇರ್ತಕ್ಕಂಥ ಒಂದು ಉಪಯೋಗ ಏನಪ್ಪ ಅಂತಂದರೆ, ಲೋಕ್ ಅದಾಲತ್ನಲ್ಲಿ ಮ್ಯಾಟರ್ ಸೆಟ್ಲ್ ಆಗೋದಾದರೆ ಬ್ಯಾಂಕ್ನವರು ಇಂಟ್ರೆಸ್ಟನ್ನು ಸ್ವಲ್ಪ ಅಂದರೆ ಕೆಲವೊಂದು ಕೇಸುಗಳಲ್ಲೂ ಪೂರ್ಣ ಇಂಟ್ರೆಸ್ಟನ್ನು ವೇವ್ ಮಾಡ್ಬೋದು. ಕೆಲವೊಂದು ಕೇಸುಗಳಲ್ಲಿ ತಕ್ಕ ಮಟ್ಟಿಗೆ ಆ ಒಂದು ಪ್ರಕರಣದ ಒಂದು ಎಷ್ಟು ಲೋನ್ ತಗೊಂಡಿದ್ದಾರೆ ಮತ್ತು ಆ ಲೋನ್ನ ಒಂದು ಲೆಂತನ್ನು ಕನ್ಸಿಡರ್ ಮಾಡಿ ಅವರು ಇಂಟ್ರೆಸ್ಟನ್ನು ವೇವ್ ಮಾಡುವಂಥ ಒಂದು ಅವಕಾಶ ಇದೆ. ಮತ್ತು ಅವರು ಬೇರೆ ಸಂದರ್ಭದಲ್ಲಾದರೆ ಇಂಟ್ರೆಸ್ಟ್ನ ವೇವ್ ಮಾಡುವಂಥ ಅವಕಾಶ ಇರೋದಿಲ್ಲ. ಲೋಕ್ ಅದಾಲತ್ತಲ್ಲಾದರೆ ಬ್ಯಾಂಕ್ನವ್ರಿಗೂ ಕೂಡ ಅದು ಅವರ ಒಂದು ಹೈಯರ್ ಅಥಾರಿಟಿಯಿಂದನೇ ಆದೇಶ ಬಂದಿರೋದ್ರಿಂದ ಇಂಟ್ರೆಸ್ಟ್ ವೇವ್ ಮಾಡುವ ಅವಕಾಶ ಇರುತ್ತೆ. ಇದರಿಂದ ಜನರು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತೇಳಿ ವಿನಂತಿ.